ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗುಡ್ ಮಾರ್ನಿಂಗ್. ವಾರದ ಪ್ರಥಮ ದಿನ ನಿಮ್ಮೆಲ್ಲರನ್ನು ನೋಡೋದು ದೇವರು ಕೊಟ್ಟಿರುವ ಶ್ರೇಷ್ಠಕರವಾದ ಭಾಗ್ಯಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿಮ್ಮೆಲ್ಲರಿಗಾಗಿ ದೇವರು ಒಂದು ಘನವುಳ್ಳ ವಾಕ್ಯವನ್ನು ಕಳಿಸಿದ್ದಾರೆ. ಆಮೆನ್. 1ನೇ ಯೋಹಾನನ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ದ ಬುಕ್ ಆಫ್ 1 John 2:4. ಒಬ್ಬನು ನಾನು ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದಾದರೆ ಅವನು ಸುಳ್ಳುಗಾರನಾದನು. ಆಮೆನ್. ಸತ್ಯವು ಅವನಲ್ಲಿ ಇಲ್ಲ. ಆಮೆನ್. He that said, I know him and kept not his commandments is a liar and the truth is not in him. Amen. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಉದಾಹರಣೆಗಾಗಿ ನನಗೆ ದೇವರು ಗೊತ್ತು, ನನಗೆ ಯೇಸು ಗೊತ್ತು, ನನಗೆ ಎಲ್ಲ ಗೊತ್ತು ಅಂತ ಹೇಳಿ ಆತನ ಆಜ್ಞೆಗಳಲ್ಲಿ ಕೈಗೊಳ್ಳದೆ, ಆಚರಿಸದೆ, ಹಿಂಬಾಲಿಸದೆ, ತನ್ನ ಸ್ವಂತ ಇಚ್ಛೆಗಳಲ್ಲಿ ಆತನಿಗೆ ಬೇಕಾಗಿರುವ ದಾರಿಯಲ್ಲಿ ನಡೆದುಕೊಂಡರೆ ಅವನು ಸುಳ್ಳುಗಾರ. ಇದು ನಾನು ಹೇಳುತ್ತಾ ಇಲ್ಲ, ವಾಕ್ಯ ಹೇಳುತ್ತೆ. ಈ ಲೋಕದಲ್ಲಿ ಬಹಳ ವ್ಯಕ್ತಿಗಳು ಅನೇಕರು ಏನೆಂದರೆ, ದೇವರು ನಮ್ಗೆ ಗೊತ್ತು, ನಮಗೆ ಪ್ರಾರ್ಥನೆ ಗೊತ್ತು, ನಮ್ಗೆ ಇದು ಗೊತ್ತು, ನಮ್ಗೆ ಅದು ಗೊತ್ತು ಅಂತ ಹೇಳುತ್ತಾರೆ. ಆದ್ರೂ ದೇವರು ಹೇಳಿರುವ ಮಾರ್ಗದಲ್ಲಿ ಅವ್ರು ನಡೆಯಲ್ಲ ರೀ. ದ ಪರ್ಸನ್ ಹೂ ವಾಕ್ಸ್ ಇನ್ ದ ಕೌನ್ಸಿಲ್ ಆಫ್ ಗಾಡ್ ವಿಲ್ ಶೋ ಎ ಫೇವರ್ ಅಪಾನ್ ಹಿಮ್, ಅದರ್ವೈಸ್ ಈಸ್ ಅ ಲಯರ್. ದೇವರು ಹೇಳ್ತಾ ಇದ್ದಾರೆ, ಅವನೊಬ್ಬ ಸುಳ್ಳುಗಾರ. ಜನರ ಮುಂದೆ ಹೇಳಬಹುದು, ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತು, ಯೇಸು ಸ್ವಾಮಿ ಆಜ್ಞೆಗಳು ನನಗೆ ಗೊತ್ತು. ಆಜ್ಞೆಗಳು ಪಾಲನೆ ಮಾಡದಿರೋ ವ್ಯಕ್ತಿ ಏನಾಗ್ತಾನೆ ಅಂದ್ರೆ ಸುಳ್ಳುಗಾರ ಆಗ್ತಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಹಂಗಲ್ಲ. ನಾವು ಆಜ್ಞೆಯನ್ನು ಕೈಕೊಂಡಿರೋ ಜನರು, ಆಜ್ಞೆಗಳಿಗಾಗಿ ಪ್ರತಿದಿನ ಎದುರು ನೋಡೋ ಜನರಾಗಿದ್ದೀವಿ. ಆಜ್ಞೆಗಳು ದೇವರು ತಲುಪಿಸಿದ್ರೆ ಈ ಆಜ್ಞೆಯನ್ನು ತಿಳಿದುಕೊಂಡು ನಾನು ಈ ದಿನದ ಪ್ರಯಾಣ ನಾನು ದೇವರ ಸಂಗಡ ನಡೀತೀನಿ ಅಂತ ಕಾದುಕೊಂಡಿರೋ ಜನರು. ಸೊ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಸುಳ್ಳುಗಾರನ ಶ್ರೇಣಿಯಲ್ಲಿ ಕರೆಯಲ್ಪಡೋದಿಲ್ಲ. ನಾವು ನಂಬಿಗಸ್ತರಂತ, ನಾವು ಸತ್ಯವಂತರಂತ ದೇವರು ಕರೆಯುತ್ತಾರೆ. ಎಸ್, ಒಂದು ವೇಳೆ ಈ ವಾಕ್ಯಗಳು ನಿಮ್ಮ ಸಭೆಗಳಲ್ಲಿ ಕೂಡ ನೀವು ವಾಕ್ಯವನ್ನು ಕೇಳಿ ಆ ದೇವರು ಹೇಳಿರೋ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳಲಿಲ್ಲ ಅಂದ್ರೆ ದೇವರು ಯಾರಾದರೂ ಪಕ್ಷಪಾತ ನೋಡೋದು ಅವ್ರು ಹೇಳುತ್ತಾರೆ, ನೀವು ಸುಳ್ಳುಗಾರ. ನನ್ನ ಪ್ರಿಯ ದೇವರ ಮಕ್ಕಳೇ, ಕೈ ಮುಗಿದು ಹೇಳುತ್ತಾ ಇದ್ದೀನಿ, ನಾವು ವಾಕ್ಯವನ್ನು ಹಿಂಬಾಲಿಸೋ ಜನರಾಗಿರೋಣ, ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳೋ ಜನರಾಗಿರೋಣ. ದೇವರು ನಮ್ಮನ್ನು ಸತ್ಯವಂತರ ಅಂತ ಕರೆಯಲ್ಪಟ್ಟಿರೋ ಜನರಾಗಿರೋಣ. ಹಾಗಿದ್ದರೆ ಬನ್ನಿ, ಈ ಎಚ್ಚರಿಕೆ ಉಳ್ಳ ವಾಕ್ಯದಿಂದ ನಾವು ಈ ದಿನ ಪ್ರಾರಂಭ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಹೌದು ಸ್ವಾಮಿ, ನಾವು ಸುಳ್ಳುಗಾರರಲ್ಲ ಸ್ವಾಮಿ, ನಾವು ಸತ್ಯವಂತರಾಗಿ ಸತ್ಯದಿಂದ ನಿನ್ನ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳೋದು ಈ ವಾರ ಎಲ್ಲ ನಮ್ಮ ಸಂಗಡವಿದ್ದು ನಮ್ಮನ್ನು ನಡೆಸು, ಬಲಪಡಿಸು. ನಿನ್ನ ವಾಕ್ಯವೇ ನಮಗೆ ಆಧಾರವಾಗಿದ್ದು ಈ ವಾಕ್ಯದಿಂದ ಮಾತ್ರ ನಾವು ಈ ವಾರ ಎಲ್ಲ ನಡ್ಕೋಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೇನ್. ನನ್ನ ಪ್ರಿಯ ದೇವರ ಮಕ್ಕಳೇ, ಕೆಲವು ಸಲ ಎಚ್ಚರಿಕೆ ನಮ್ಮ ಒಳ್ಳೆಯದಕ್ಕೆ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಈಗ ನಡ್ಕೊಳ್ಳಿರಿ, ನಾನು ನಿಮ್ಮ ಸಂಗಡವಿರ್ತೀನಿ. ನಾಳೆ ಮರಳಿ ಇದೇ ಸಮಯ ನಾವೆಲ್ಲರೊಟ್ಟಾಗಿ ಸೇರೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರಿಗೂ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.